ಹಾಯ್ ಗೈಸ್, ನಮಸ್ಕಾರ. ಇವತ್ತು ನಮ್ಮ ಕುರಿ ಶೆಡ್ಡಿಗೆ ಹೋಗ್ತಿದ್ದೇನೆ ನಾನು. ನೋಡಿ ಗೈಸ್, ಇದು ಎಲ್ಲಿದೆ ಅಂದರೆ ಕುರಿ ಫಾರಮ್ಮು ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಗೊಮ್ಮನೂರು ಗುಡಾಳ ಅಂತ ಗೈಸ್. ಇದು ಅಣಜಿಗೆ ಹೋಗೋ ರೋಡು. ಕುರಿ ಫಾರಮ್ ಎಲ್ಲೈತೆ ಅಂತ ಕೇಳಿದ್ರೆ ಗುಡಾಳಲ್ಲಿ ಬಂದು ಹೇಳ್ತಾರೆ ಗೈಸ್. ನೋಡಿ ಗೈಸ್, ಇದು ನಮ್ಮ ಕುರಿ ಫಾರಮ್ ಗೈಸ್. ಹೆಂಗೈತೆ ನೋಡಿ, ಕಡಿಮೆ ರೇಟಿನಲ್ಲಿ ಮಾಡಿದೆ ಕುರಿ ಫಾರಮ್ ಗೈಸ್. ಇದು ನಮ್ಮ ಚಾಪ್ ಕಟ್ರೋ ಮಿಷಿನ್ ಗೈಸ್. ಇದು 28,000 ಬಿದ್ದಿದೆ ಗೈಸ್. 28,000 ಬಿದ್ದಿದೆ. ಇದು ನಮ್ಮ ಉಳ್ಳಿ ಒಟ್ಟು ಗೈಸ್. ಇದು ರಾಗಿ ಹುಲ್ಲು ಗೈಸ್. ಇದು ರಾಗಿ ಹುಲ್ಲ ಪೆಂಡೆ, ಅದು ಉಳ್ಳಿ ಒಟ್ಟಿದೆ ಗೈಸ್ ಮಗಳಲ್ಲಿ. ಇದು ನಮ್ಮ ಹೊಲ, ಅದು ನಮ್ಮ ಅಡಿಕೆ ತೋಟ. ಇದು ಈಗ ಇಲ್ಲಿ ಕ್ಲೀನ್ ಮಾಡಿದ್ದೇವೆ ಗೈಸ್. ಇಲ್ಲೇ ನಾವು ವಾಲ್ಟಿಂಗ್ ಆಗೋದು. ನಾನು ನಮ್ಮ ಅಪ್ಪಾಜಿ ಮಲಿಕ್ಕಿಂತೀವಿ ಇಲ್ಲಿ. ಇದು ನಮ್ಮ ಚೋಡಪ್ಪ ಅಂತ ಯಾವಾಗಾರ ಬರುತ್ತೆ. ಇದು ಫುಡ್ಡು ಇವತ್ತು ಹೊಸ ಪ್ಯಾಕ್ ಹೊಡ್ಕೊಂಡೇವಿ. ಇದು ಸೈಲೇಜ್ ಗೈಸ್, ಅದು ಶೇಂಗಾ ದಿಂಡಿ. ಇದು ಕೋಳಿ ಫೀಡ್ ಅಂತ, ಇದು ಅದು ಶೇಂಗಾ ದಿಂಡಿ, ಅದು ಸೈಲೇಜು, ಅದು ರಾಗಿ ಹುಲ್ಲು ಸ್ಟಾಕ್ ಗೈಸ್. 15 ದಿವಸಕ್ಕೊಂದ್ಸಲಿ ಇವು ಪಾಟು ಹುಲ್ಲು ಒಣಕ್ಯಂದು ಹಾಕೋಕೆ ಗೈಸ್. ಇವು ಕುರಿ 28 ಮರಿ ಇದ್ದಾವೆ. ಕುಂಕುಂಪಳ್ಳಿಯಿಂದ ತಂದಿದ್ದೀವಿ. ಇವತ್ತಿಗೆ 10 ದಿವಸ ಆಗಿದೆ ಗೈಸ್. ನೋಡು ಗೈಸ್, 4 kg ಹಾಕಿದ್ದೇವೆ ಗೈಸ್. 4 kg ಹಾಕಿದ್ದೇವೆ ಅದಕ್ಕೆ. 28 ಮರಿಗೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಹಾಕ್ತೇವೆ. ಇದು ಭಾಳ ಸಣ್ಣಕ್ಕೆ ಮಾಡುತ್ತೆ. ಇದರಲ್ಲಿ ನಮಗೆ ಗೇರ್ ಸಿಗುತ್ತೆ ಗೈಸ್. ಇದು ಗೇರು, ಇದು ಸೆಂಟ್ರಿಗಿದ್ರೆ ನ್ಯೂಟ್ಲು, ಇದು ಸಣ್ಣಕ್ಕೆ, ಇದು ಭಾಳ ದೊಡ್ಡಕ್ಕೆ. ಇಲ್ಲಿ ಕಡೆಗೆ ಬರುತ್ತೆ ಗೈಸ್. ಇಲ್ಲಿ ಇಟ್ಟರೆ ಹಂಗೆ ಹೋಗುತ್ತೆ ಗೈಸ್. ಇದು ಬ್ಯಾಲ್ಟು. ಇದು ಅಲ್ಲಿ ಏನಾರು ಹುಲ್ಲು ಇಲ್ಲಿ ಅಡಿಗೆ ಸಿಕ್ಕ ಅಂತಂದರೆ ಅದು ನಮಗೆ ಇಲ್ಲಿ ರಿವರ್ಸಿಗೆ ಹಾಕಿದರೆ ಹಿಂದಕ್ಕೆ ಬರುತ್ತೆ ಗೈಸ್. ಹಿಂದಕ್ಕೆ ಬರೋದಕ್ಕೆ ಸಿಕ್ಕಂದರೆ ಹಿಂದಕ್ಕೆ ಬರುತ್ತೆ. ನಮಗೆ ಭಾಳ ಒಳ್ಳೆಯದಾಗುತ್ತೆ. ಇಷ್ಟು ಭಾಳ ಇದಾಗಿದೆ ನೋಡಿರಿ. ಇದು 180 ಪೆಂಡೆ ಇದೆ. ಅದು 7 ಉಳ್ಳಿ ಒಟ್ಟಿದೆ. ರಾಗಿ ಹುಲ್ಲು ಪೆಂಡೆ ಗೈಸ್. ಅದು ಅಲ್ಲಿ ಮೆಕ್ಕೆಜೋಳ ಕಾಳಿಗೆಗೋಸ್ಕರ ಮೆಕ್ಕೆಜೋಳ ಹಾಕಿದೆ ಗೈಸ್. ಅಲ್ಲಿ 2 ಎಕರೆ ಇದೆ. ಇನ್ನೊಂದು ಇತ್ರ 2 ಎಕರೆ ಇದೆ ಗೈಸ್. 4 ಎಕರೆ ಹಾಕಿದ್ದೀವಿ ಟೋಟಲ್. ಇದು ನಮ್ಮದು ತಿಪ್ಪೆ ಗೈಸ್. ಸಣ್ಣದಲ್ಲಿ ಇನ್ನೂ ತಂದು 10 ದಿವಸ ಆಗಿದೆ ಅಷ್ಟೇ ಕುರಿ ಮರಿನ ಗೈಸ್. ಇದು ಏನಾರ ಕುರಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ನಂಬರ್ ಹಾಕಿದ್ದೀವಿ, ಅದಕ್ಕೆ ಫೋನ್ ಮಾಡಿರಿ ಗೈಸ್. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಗೈಸ್. ಹೆಂಗೈತದೆ ಕಮೆಂಟ್ ಮಾಡಿರಿ ಗೈಸ್. ಸಣ್ಣದಲ್ಲಿ ಮಾಡಿದ್ದೀವಿ. ಥ್ಯಾಂಕ್ ಯು.